ಇನ್ನು ಉಪಚುನಾವಣೆ ಹೊತ್ತಲ್ಲೇ ಕಾವೇರಿದ್ದಂತಹ ರಾಮನಗರದ ರಾಜಕಾರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆ ಎಚ್ಡಿಕೆ ಮಧ್ಯೆ ಹೆಚ್ಚು ಕೊಡುಗೆ ಕೊಟ್ಟಿದ್ಯಾರು ಅನ್ನುವಂತ ಜಟಾಪಟಿ ಮತ್ತೆ ಶುರುವಾಗಿದೆ. ಹಾಸನದಲ್ಲಿ ನಿಂತು ಕುಮಾರಸ್ವಾಮಿ ಗುಡುಕ್ತಾ ಇದ್ರೆ ರಾಮನಗರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಡಿದೆದ್ರು. ಬೆಂಗಳೂರು ದಕ್ಷಿಣ ಜಿಲ್ಲೆ ರಚನೆಗೆ ಎಚ್ಡಿಕೆ ಅಡ್ಡಗಾಲು ಎಂದ ಡಿಕೆ. ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದನ್ನ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ. ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ ಎಂದ ಎಚ್ಡಿಕೆ. ಅಭಿವೃದ್ಧಿ ಮಾಡಿರೋ ಇಲ್ಲಿದ್ದೀನಿ, ಗಂಭೀರವಾಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಕನಕಪುರದಲ್ಲಿ ಡಿಸಿಎಂ ಡಿಕೆ ಅನೇಕ ಯೋಜನೆಗಳ ಕಾಮಗಾರಿ ಉದ್ಘಾಟಿಸಿದ್ರು. ಈ ವೇಳೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ರಚನೆ ಮಾಡಿ ರಾಮನಗರ ಸೇರಿಸುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಕೇಂದ್ರ ಮಟ್ಟದಲ್ಲಿ ಅಡ್ಡಗಾಲು ಹಾಕ್ತಾ ಇರೋದಾಗಿ ಹೇಳಿದ್ದಾರೆ. ಈ ಮಾತಿಗೆ ಕೆರಳಿದ ಕುಮಾರಸ್ವಾಮಿ ಅವರ ಮಾತನ್ನ ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಇಲ್ಲ ಅಂದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇದನ್ನ ದಕ್ಷಿಣ ಜಿಲ್ಲೆ ಅಂತ ಮಾಡಬಾರದು ಅಂತೇಳಿ ತಕರಾರನ್ನ ಕೊಟ್ಟಿದ್ದಾರೆ. ಒಂದ್ ತಿಳ್ಕೊಳ್ಳಿ, ಅವ್ರು ಏನಾರು ಎಂಡಾರ್ಸ್ಮೆಂಟ್ ಕೊಡಿಲಿ, ನಿಮ್ಮ ಹಣೆಯಲ್ಲಿ ಬರ್ದಿರೋದನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದಕ್ಷಿಣ ಜಿಲ್ಲೆ ಅಂತ ಯಾರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿ ಮಾಡಿರೋ ಇಲ್ಲಿದ್ದೀನಿ. ಯಾಗಿತ್ತು ನಾನು ರಾಮನಗರಕ್ಕೆ ಹೋಗೋದಕ್ಕಿಂತ ಮುಂಚೆ ರಾಮನಗರ ಜಿಲ್ಲೆ ಕನಕಪುರ ಆಗಿತ್ತು. ಅದರಿಂದ ಅವರ ಹೇಳಿಕೆಗೆ ನಾವು ಗಂಭೀರವಾಗಿ ತಗೋಬೇಕಾದ ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಪ್ರಸ್ತಾಪಿಸಿದ ಎಚ್ಡಿಕೆಗೆ ಡಿಕೆ ಅಸ್ತಿತ್ವದ ಚೆಕ್ ಬೇಟ್. ಇಷ್ಟೇ ಅಲ್ಲ, ರಾಮನಗರ ಹಾಗೆ ಕನಕಪುರ ಕ್ಷೇತ್ರ ನನ್ನಿಂದಲೇ ಅಭಿವೃದ್ಧಿ ಆಗಿದೆ ಅನ್ನೋದು ಎಚ್ಡಿಕೆ ಬಲವಾದ ವಾದ. ಇದಕ್ಕೆ ಪೂರಕ ಎಂಬಂತೆ ಹಳೆ ವರದಿಯೊಂದರ ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೊಂದ್ ಕಡೆ ಡಿಕೆ ತಾವು ಜಿಲ್ಲೆಯ ಅಸ್ತಿತ್ವಕ್ಕಾಗಿ ಹೋರಾಡಿದ್ದಾಗಿ ಹೇಳಿದ್ದಾರೆ. ಎಷ್ಟೇ ಸ್ಥಾನದಲ್ಲಿತ್ತು SM ಕೃಷ್ಣ ಅವರು ನಂಜುಂಡಪ್ಪ ವರದಿ ತಗೊಂಡ್ರಲ್ಲ, ಅವತ್ತು 174ನೇ ಸ್ಥಾನದಲ್ಲಿ ಕೊನೆ ಹಂತದಲ್ಲಿತ್ತು ಕನಕಪುರ ಕ್ಷೇತ್ರ. ಇವತ್ತು ಯಾವ ಮಟ್ಟಿಗೆ ಬೆಳೆದಿದೆ? ಕಾರಣ ಯಾರು? ಕನಕಪುರ ಕ್ಷೇತ್ರ ಇತ್ತು. ಕನಕಪುರ ಕ್ಷೇತ್ರ ಯಾವುದೋ ಲೋಕಸಭಾ ಕ್ಷೇತ್ರ ಇತ್ತು. ಕನಕಪುರ ಲೋಕಸಭಾ ಕ್ಷೇತ್ರನ ತೆಗೆದುಬಿಟ್ಟು ನಾನೇ ಡಿಲಿಮಿಟೇಷನ್ ಕಮಿಟಿ ಮೆಂಬರು ಇದ್ದಾಗ ಆಮೇಲೆ ನನ್ನ ತಿರ್ಗಾ ತೆಗೆದುಬಿಟ್ರು. ನಾವು ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ಮಾಡುದು. ಯಾಕೆ ಮಾಡುದು? ನಮ್ಮ ಅಸ್ತಿತ್ವವನ್ನು ನಾವು ಉಳಿಸ್ಕೊಳ್ಬೇಕು. ನಮ್ಮ ಹೆಸರು ಹೋದ ಚಿಂತೆ ಇಲ್ಲ, ಇಡೀ ರಾಷ್ಟ್ರದಲ್ಲೇ ನಮ್ಮ ಜಿಲ್ಲೆ ಬರಬೇಕು ಅಂತೇಳಿ. ಡಿಕೆ ಎಚ್ಡಿಕೆ ಮಧ್ಯೆ ಅಭಿವೃದ್ಧಿಯ ವಾಕ್ಸಮರ. ಅಭಿವೃದ್ಧಿ ಅಂತೂ ಇಲ್ವೇ ಇಲ್ಲ, ಸತ್ತೋಗಿದೆ. ರಾಜ್ಯದಲ್ಲಿ ಸರ್ಕಾರ ಇದೆ ಅಂತಕ್ಕಂಥದ್ದೇ ಜನ ಮರಿತಾ ಇದ್ದಾರೆ. ಈಗ ಆ ಪರಿಸ್ಥಿತಿಲಿ ಇದ್ದೇವೆ. ಕುಮಾರಸ್ವಾಮಿ, ನಿನ್ಗೆ ಅಧಿಕಾರ ಇದ್ದಾಗ ನೀ ಏನ್ ಮಾಡಿದೆ ಫಸ್ಟ್ ಹೇಳಪ್ಪ. ನಾಮ್ ಸತ್ತೋಗಿದೆ ಅಂತ ಹೇಳ್ಬಾರ್ದು. ಈಗ ನೀನ್ ಮಂಡಿಕೆ ನಿನ್ಗೆ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ, ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳು. ನೀನ್ ಏನ್ ಮಾಡ್ತೀಯ ಹೇಳಪ್ಪ. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ. ಅವತ್ತು ನನ್ನ ಬಜೆಟ್ 34,000 ಕೋಟಿ. ಎಷ್ಟು ಕಾಲೇಜು? 180 ಪ್ರಥಮ ದರ್ಜೆ ಕಾಲೇಜು, 500 ಜೂನಿಯರ್ ಕಾಲೇಜು, 1,400 ಹೈಸ್ಕೂಲ್ಗಳು, 56,000 ಜನ ಟೀಚರ್ನ ಆಯ್ಕೆ ಮಾಡಿದೆ. ನೋಟಿಸ್ ಕೊಡದೆ ದಾಳಿ ಮಾಡೋಕೆ ಬಂದ್ರು ಎಚ್ಡಿಕೆ ಬಾಂಬ್. ಈ ಹೊತ್ತಲ್ಲೇ ಕುಮಾರಸ್ವಾಮಿ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ನೋಟಿಸ್ ಕೊಡದೆ ಅಧಿಕಾರಿಗಳು ದಾಳಿ ಮಾಡೋಕ್ ಬಂದಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ನಾನಂತೂ ದೊಡ್ಡ ಮಟ್ಟ ಸಾಕ್ಷಿ ಗುಡ್ಡೆ ಯಾವುದೂ ಇಟ್ಕೊಂಡಿಲ್ಲ. ಅದೆಲ್ಲ ಬಿಡದೆ ಹತ್ರ ಕಷ್ಟಪಟ್ಟು ನಾನೊಂದು 45 ಎಕರೆ ಸಿನಿಮಾ ಹಂಚಿಕೆದಾರನಾಗ ಬಂದು ದುಡ್ಡು ಖರೀದಿ ಮಾಡಿದ್ರು. ಅದು ಬಿಡ್ತಾ ಇಲ್ಲ, ಅದನ್ನು ಲಪ್ಟಾಯಿಸ್ಬೇಕು ಅಂತಾರೆ. ನನಗೆ ನೋಟಿಸೇ ಕೊಡದೆ ದಾಳಿ ಮಾಡಕ್ ಬಂದಿದ್ರು. ಒಟ್ನಲ್ಲಿ ರಾಮನಗರದಲ್ಲಿ ಮತ್ತೆ ಡಿಕೆ ಎಚ್ಡಿಕೆ ಮಧ್ಯೆ ವಾಗ್ಯುದ್ಧ ಶುರುವಾದಂತಿದೆ. ಉಭಯ ನಾಯಕರ ಗುದ್ದಾಟ ಅದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, TV9.